ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಮ್ಯಾಚ್ ಅದ್ದೂರಿ ಆಗಿತ್ತು, ಜಬರ್ದಸ್ತ್ ಭರ್ಜರಿ ಆಗಿತ್ತು ಮ್ಯಾಚ್. ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅನಾವ್ದು ಮ್ಯಾಚ್ ಇತ್ತು. ಹೆಂಗಿತ್ತಪ್ಪ ಅಂದ್ರೆ ಲಾಸ್ಟ್ ಟೈಮ್ ಏನು ಪಂಜಾಬ್ದವ್ರು 254 ಏನು ಕ್ರಾಸ್ ಮಾಡಿ ಗೆದ್ದಿದ್ರಲ್ಲ, ಅದೇ ಟೈಪ್ ಏನು ಚೇಸ್ ಮಾಡಿ ಗೆದ್ದಿದ್ರಲ್ಲ ಅದೇ ಟೈಪ್ ಇವತ್ತು ನಿನ್ನೆ ಡೆಲ್ಲಿ ಗೆದ್ರು. 254 ಚೇಸ್ ಮಾಡಿದ್ರು. ಬಟ್ ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ಆ ಶೇಡನ್ನು ಮುರಿದ್ರು. ಸೀಡ್ ಅಂತಂತೇಳಿ ಸೋತಿದ್ದು, ಅಷ್ಟೆಲ್ಲ ರನ್ ಹೊಡೋದು ಸೋತರು ಅಂತಂತೇಳಿ ಇವತ್ತು ಇವರು ಕಡಿಮೆ ರನ್ ಹೊಡೆದಿದ್ದನ 205 ರನ್ ಹೊಡೆದಿದ್ದನ್ನ ಆರಾಮ್ಸರಿ ಹೊಡೆದ್ರು. ಧೂಳರಿ ಬ್ಯಾಟಿಂಗ್ ಆತ. ಡೆಲ್ಲಿ ಟಾಸ್ ಗೆದ್ದ ಫೀಲ್ಡಿಂಗ್ ಹಾಕೊಬೇಕು ಅಂತ. ಪಂಜಾಬ್ ಓಪನರ್ಸ್ ಅನಾಥನ ಬ್ಯಾಟಿಂಗ್ ಆಡಿದ್ರೆ. ಪ್ರಿಯಾಂಶ್ ಆರ್ಯ ಅಬ್ಬ ಏನು ಬ್ಯಾಟಿಂಗ್ ಆಡಿದ್ರಣ್ಣ. 56 ರನ್ ಡಮ್ ಹೊಡ್ಯಾತಿದ್ರು. ಫಾಸ್ಟ್ ಬಾಲ್ 6 ಹೊಡೆದಾರ. ಜಸ್ಟ್ ಟ್ರ್ಯಾಕಿಗೆ ಸಿಮ್ರನ್ ಸಿಂಗ್ ಔಟ್ ಆಗ್ತಾರೆ. ಔಟ್ ಆಗಿದ್ಮೇಲೆ ಕ್ಯಾಪ್ಟನ್ ಬರ್ತಾರೆ ಪಂಜಾಬ್ದ ಶ್ರೇಯಸ್ ಅಯ್ಯರ್ ಅವರು ಚಲೋ ಬ್ಯಾಟಿಂಗ್ ಆಡ್ತಾರೆ. 59 ರನ್ ಹೊಡಿತಾರೆ. ಅನಾಥ್ 59 ಅನಾಥ್ ಬ್ಯಾಟಿಂಗ್ ಆಡ್ತಾರೆ. ಕುಪೂರ್ ಕೊಹ್ಲಿ ಇವರು ಚಲೋ ಬ್ಯಾಟಿಂಗ್ ಆಡ್ತಾರೆ. 38 ರನ್ ಹೊಡಿತಾರೆ. ಬ್ಯಾಟಿಂಗ್ ಲೈನಪ್ ಅಂತೂ ಇವ್ರಂತೂ ಭಾಳ ಇಷ್ಟ ಆಯ್ತು ನಮಗೆ. ಚಲೋ ಐತಿ ಆ್ಯಕ್ಚುಲಿ. ಯಾಕಂತಂದ್ರೆ ಫಸ್ಟ್ ಸ್ಟಾರ್ಟಿಂಗಿಂದಾನೆ ಅವರು ಒಂದು ಮ್ಯಾಚ್ ಸೋಲಾದಂಗೆ ಬಂದ್ರೆ, ಕಂಟಿನ್ಯೂ ಮ್ಯಾಚ್ ಗೆಲ್ಕೊಂತ ಬಂದ್ರೆ ಟಾಪ್ 1 ಒಳಗಿದ್ರು. ಪಂಜಾಬ್ ಕಿಂಗ್ಸ್ 20 ಓವರಿಗೆ 210 ರನ್ ನೋಡೋರು, 5 ವಿಕೆಟ್ ಕಳ್ಕೊಂಡು. ಈ ಒಂದು ಟಾರ್ಗೆಟನ್ನು ಬೆನ್ನಟ್ಟಿದ್ರೆ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 210 ಟಾರ್ಗೆಟನ್ನು ಬೆನ್ನಟ್ಟಿದ್ರು. ಸ್ಟಾರ್ಟಿಂಗ್ ಒಳಗೆ ಒಂದು ದೊಡ್ಡ ಆಘಾತ ಆಗೋದು ಡೆಲ್ಲಿ ಕ್ಯಾಪಿಟಲ್ಸ್. ಅವರೆಲ್ಲ 5 ರನ್ ಹೊಡೆದು ಔಟ್ ಆಗ್ತಾರೆ. ಆಮೇಲೆ ಎಲ್ಲರೂ ಭಾಳ ಹೋಪ್ ಇಟ್ಟಂಥ ಒಬ್ಬ ಆಟಗಾರ KL ರಾಹುಲ್ 9 ರನ್ ಹೊಡೆದ ಔಟ್ ಆಗ್ತಾರೆ. ಸಾಹಿಲ್ ಪರಾಕ್ ಅವರು 13 ರನ್ ಹೊಡೆದ ಔಟ್ ಆಗ್ತಾರೆ. ಆಮೇಲೆ ಭಾಳ ಹೋಪ್ ಇಟ್ಟಿದ್ರು ಮತ್ತು ಸ್ಟಬ್ಸ್ ಮೇಲೆ ರನ್ ಔಟ್ ಆಗ್ಬಿಡ್ತಾರೆ. ಅಕ್ಷರ್ ಪಟೇಲ್ ಮತ್ತು ಸ್ಟಬ್ಸ್ ಆಡ್ತಿರ್ತಾರೆ. ಅಕ್ಷರ್ ಪಟೇಲ್ ಹೊಡೆದಿರ್ತಾರೆ. ಕಾಲರ್ ಇರೋಂಗಿಲ್ಲ, ಹಾಗೆ ಸ್ಟಬ್ಸ್ ಬಂದುಬಿಟ್ಟಿರ್ತಾರೆ. ಡೈರೆಕ್ಟ್ ಹಿಟ್ ಹೊಡೆದ್ಬಿಡ್ತಾರೆ, ರನ್ ಔಟ್ ಆಗ್ಬಿಡ್ತಾರೆ ಸ್ಟಬ್ಸ್. ಆಮೇಲೆ ಬಂದಂಥ ಒಂದು ಪಾರ್ಟ್ನರ್ಶಿಪ್ ಏನೈತಲ್ಲ, ಭಾಳ ಎಲ್ಲರಿಗೂ ಇಷ್ಟ ಆಯಿತು. ಅಷ್ಟೊಂದು ಎಲ್ಲರೂ ಜನ ಮೆಚ್ಚುವಂಥ ಒಂದು ಆಟ ಆಡಿದ್ದಾರೆ ಅಕ್ಷರ್ ಪಟೇಲ್ ಮತ್ತು ಡೇವಿಡ್ ಮಿಲ್ಲರ್. ಕೆಲವೊಂದು 2-3 ಮ್ಯಾಚ್ಗಳನ್ನು ಆಡಿದ್ದಿಲ್ಲ, ಬಟ್ ಅವೊಂದು 2-3 ಮ್ಯಾಚ್ ಆಡಿದ್ದಿಲ್ಲ ಅಂತ ಗೆಲ್ತಿದ್ರು ಅನ್ನೋ ಅನಿಸ್ತೈತಿ. ಅವ್ರು ಬಂದು 51 ರನ್ ಹೊಡಿತಾರೆ. ಅನಾಥ್ ಹಾಫ್ ಸೆಂಚುರಿ ಹೊಡಿತಾರೆ. ಡೇವಿಡ್ ಮಿಲ್ಲರ್ ಔಟ್ ಆದಮೇಲೆ ಅಶುತೋಷ್ ಶರ್ಮಾ ಅವರು 18 ರನ್ ಹೊಡಿತಾರೆ. ಎಂಥ ಇಂಪಾರ್ಟೆಂಟ್ ಮ್ಯಾಚ್ ಇತ್ತಂದ್ರೆ, ಎಲ್ಲೋ ಒಂದು ಕಡೆ ಪಂಜಾಬ್ ಗೆದ್ದ ಬಿಟ್ರೂ ಆ ಒಂದು ಸಿಚುವೇಶನ್ ಇತ್ತು. ಯಶ್ ಠಾಕೂರ್ ಅವರು 19ನೇ ಓವರ್ ಹಾಕ್ತಿರ್ತಾರೆ. 12 ಬಾಲ್ 18 ರನ್ ಬೇಕಾಗಿರ್ತೈತಿ. ಏನಪ್ಪ ಬ್ಯಾಟಿಂಗ್ ಅಂತಂದ್ರೆ ಅನಾಥ್ ಬ್ಯಾಟಿಂಗ್. ಬಾಲ್ ಒಂದು ಡಾಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಬಾಲ್ 4 ಹೊಡಿತಾರೆ. ಆಮೇಲೆ 3ನೇ ಬಾಲ್ ಒಂದು ಸಿಂಗಲ್ ತೆಗಿತಾರೆ. ಸಿಂಗಲ್ ಆದಮೇಲೆ ಒಂದು 6 ಹೊಡಿತಾರೆ. ಆಮೇಲೆ ವಿಕೆಟ್ ಆಗ್ತೈತಿ. ಬಂದಂಥ ಅಕೀಬ್ ನಬಿ ಬಂದಂತಾರ ಫಸ್ಟ್ ಬಾಲ್ ಬೌಂಡ್ರಿ ಒಳಗೆ ಬಿಡ್ತಾರೆ. ನೋ ಬಾಲ್ ಆಗ್ಬಿಡ್ತೈತಿ. ಬೌಂಡ್ರಿ ಹೊಡ್ದು 5 ರನ್ ಬಂದ್ಬಿಡ್ತೈತಿ. ಆಮೇಲೆ ಬಾಲ್ ಬೇಕಾಗಿಲ್ಲ, ಇನ್ನೊಂದು 5 ರನ್ ಅಷ್ಟೇ ಬೇಕಾಗಿರ್ತೈತಿ. ಮತ್ತು ನೆಕ್ಸ್ಟ್ ಬಾಲ್ 6 ಹೊಡೆದ್ಬಿಡ್ತಾರೆ. 6 ಹೊಡೆದು 1 ಓವರ್ ಉಳಿಸ್ತಾರೆ. ಟೋಟಲ್ 216 ರನ್ ಹೊಡಿತಾರೆ. ಅನ್ನಾವತ್ತು ಇಲ್ಲಿ ಅನ್ಎಕ್ಸ್ಪೆಕ್ಟೇಬಲ್ ಅಂತ ಒಂದು ಮೊಮೆಂಟ್ ಆ್ಯಕ್ಚುಲಿ. ಯಾಕಂತಂದ್ರೆ 254 ರನ್ನನ್ನು ಚೇಸ್ ಮಾಡಿ ಇವರೆಲ್ಲ ಕಣ್ಣೀರು ಹಾಕ್ಸಿದ್ರು ಅವರು ಪಂಜಾಬ್ದವ್ರು. ಇವತ್ತು ಬರೀ 216 ರನ್ ಅವ್ರು ಕಣ್ಣೀರು ಹಾಕ್ಸಿದ್ರು ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು. ಅನಾಥ್ ಬ್ಯಾಟಿಂಗ್ ಇತ್ತು. ಇದಿಷ್ಟಿತ್ತು ಕ್ರಿಕೆಟ್ ಸುದ್ದಿ ನಂದು. ನಾನೇನು ಆ್ಯಕ್ಚುಲಿ ನಾನು ಕ್ರಿಕೆಟ್ ಅಭಿಮಾನಿ. ಯಾರು ನನ್ನ ಚಾನಲ್ ನೋಡೋದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಕೆಲವೊಂದು ಕಡೆ ನಾನು ಮಾತಾಡೋದು ಎಲ್ಲೋ ಕಡೆ ತಪ್ಪಾಗಿರ್ಬೋದು, ಅದನ್ನು ಸರಿಪಡಿಸ್ಕೊತೀನಿ. ತಪ್ಪಿದ್ದಲ್ಲಿ ಕ್ಷಮಿಸಿ. ನಾನು ಇನ್ನೂ ಏನೇನು ಇಂಪ್ರೂವ್ ಮಾಡ್ಕೋಬೇಕು ನನ್ನದು ಚಾನಲ್. ಸೊ ದಯವಿಟ್ಟು ಕಮೆಂಟ್ ಬೇಕಾದ್ರೆ ತಿಳಿಸಿ. ಇನ್ನಷ್ಟು ಕ್ರಿಕೆಟ್ ಸುದ್ದಿಗಾಗಿ ಕಮೆಂಟ್ ಮಾಡಿ. ದಿನ ಒಂದು ಮ್ಯಾಚಿನ ಬಗ್ಗೆ ರಿವ್ಯೂ ಕೊಡ್ತಾ ಇರ್ತೀನಿ. ಇವತ್ತಿನ ಮ್ಯಾಚಿನ ಬಗ್ಗೆ ನಾನು ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಗೈಸ್ ಸಿಗ್ತೇನೆ, ಬಾಯ್.